ನಿಕಟಪೂರ್ವ ರಾಜ್ಯ ಕಾರ್ಯದರ್ಶಿ ಆದಂಥ ಭಾರತಿ ಮಗ್ದು ಮೇಡಮ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ನಿಕಟಪೂರ್ವ 200 ಮಾಜಿ ಕಾರ್ಯದರ್ಶಿಗೆ ಉಜ್ವಲ ಬಡವಣ್ಣಚ್ಚ ಅಕ್ಕ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಬೆಳಗಾವ್ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಆದಂಥ ಶಿಲ್ಪಾ ಕೇಕ್ರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಬೆಳಗಾವ್ ಮಹಿಳಾ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಸೋನಾಲಿ ಸರ್ನೋಬತ್ ಇವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಬೆಳಗಾವ್ ಗ್ರಾಮಾಂತರ ಅಧ್ಯಕ್ಷ ಆದಂಥ ನೈನಾ ಬಸ್ಮಿ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ವೈನಿಜಿಯವರಿಗೆ ಜೊಲ್ಲೆ ವೈನಿಜಿಯವರಿಗೆ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡ್ಬೇಕಂತ ವಿನಂತಿ ಮಾಡಿಕೊಳ್ತೀನಿ. ಇವತ್ತು ವೇದಿಕೆ ಮೇಲೆ ಪತ್ರಿಕಾಗೋಷ್ಠಿಗೆ ಇರ್ತಕ್ಕಂಥ ನನ್ನೆಲ್ಲ ಸಹೋದರಿಯರಿಗೆ ನಮನಗಳನ್ನು ಹೇಳ್ತಾ, ಇಲ್ಲಿ ಬಂದಂಥ ಎಲ್ಲ ನನ್ನ ಪತ್ರಕರ್ತ ಸಹೋದರರಿಗೂ ಕೂಡ ನಮಸ್ಕಾರಗಳನ್ನು ಹೇಳ್ತಾ, ಇವತ್ತು ಈ ವರ್ಷ ಮತ್ತು ಇಂದು ಸದ್ಯದ ಪರಿಸ್ಥಿತಿ ಇದು ನಮ್ಮ ಭಾರತದ ಇತಿಹಾಸದಲ್ಲಿ ಒಂದು ಸುವರ್ಣ ಅವಕಾಶ ಅಂಥೇಳಿ ನಾನಿವತ್ತು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಈ ಒಂದು ವಿಷಯವನ್ನು ನಮ್ಮ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರದಿಂದ ಇತಿಹಾಸದ ಪುಟಗಳಲ್ಲಿ ನೋಂದಣಿ ಆಗತಕ್ಕಂಥ ವಿಷಯ ಅಂಥೇಳಿ ನಾನಿವತ್ತು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಅದು ಏನು ಅಂತಂದರೆ, ನಮ್ಮೆಲ್ಲರ ಸ್ವತಂತ್ರ ಭಾರತದ ನಂತರ ನಮ್ಮ ದೇಶದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ನಂತರ ನಮಗೆ ಒಬ್ಬ ದೈವಿ ಪುರುಷರಾಗಿ ಭಾರತ ಮಾತೆಯ ಗೌರವವನ್ನು ಇಡೀ ಜಗತ್ತಿಗೆ ಬೆಳಕನ್ನು ತೋರಿಸುವಂಥ ರೀತಿಯಲ್ಲಿ ನಮ್ಮ ಭಾರತದ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ಈ ವಿಷಯ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥದ್ದು. ಏನು ಅಂತಂದರೆ, ಇವತ್ತು ಭಾರತದ ಒಂದು ಪವಿತ್ರ ಭೂಮಿಯಲ್ಲಿ ನಮ್ಮ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಮಹಿಳೆಯರಿಗೆ 33% ಒಂದು ರಿಸರ್ವೇಷನನ್ನು ಘೋಷಣೆ ಮಾಡಿ ಆ ಬಿಲ್ಲನ್ನು ಇವತ್ತು ಜನತೆಗೆ ದಯಪಾಲಿಸುವಂಥ ಒಂದು ಅದ್ಭುತವಾದಂಥ ಸನ್ನಿವೇಶ ಅಂಥೇಳಿ ನಾವೆಲ್ಲ ಹೆಣ್ಮಕ್ಳು ಕೂಡ ನಮ್ಮ ಪ್ರಧಾನಮಂತ್ರಿಗಳಾದಂಥ ಮೋದಿಜಿಯವರಿಗೆ ನಾವು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ನಾವು ಹೇಳೋದಕ್ಕೆ ಬಯಸ್ತಾ ಇದ್ದೀವಿ. ಯಾಕಂದರೆ ಸುಮಾರು ವರ್ಷಗಳಿಂದ ಮಹಿಳೆಯರು ಕೂಡ ರಾಜಕೀಯದಲ್ಲಿ ಬರಬೇಕು ಅಂಥೇಳಿ ಅನೇಕ ಬಾರಿ ಅಟಲ್ಜಿಯವರ ಕಾಲದಿಂದನೂ ಕೂಡ ಬಿಲ್ಗಳು ಮಂಡನೆ ಆಗ್ತಿದ್ರೂ ಕೂಡ ಅದು ಕಾರ್ಯರೂಪಕ್ಕೆ ಬರೋದು ಅಷ್ಟು ಆಗಿರಲಿಲ್ಲ. ಆದರೆ ನಾರಿ ಶಕ್ತಿ ವಂದನೆ ಕಾಯ್ದೆ, ಈ ಕಾಯ್ದೆ ಹೆಸರನ್ನೇ ನೋಡಿದಾಗ ಎಲ್ಲ ನಮ್ಮ ಮಹಿಳಾ ಅಕ್ಕ ತಂಗಿಯರಿಗೆ ಒಂದು ಅಭಿಮಾನ ಪಡ್ತಕ್ಕಂಥ ಒಂದು ಹೆಸರು ನಾರಿ ಶಕ್ತಿ ವಂದನ ಅಂಥೇಳಿ. ಯಾಕಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ಒಂದು ಪವಿತ್ರವಾದಂಥ ಸ್ಥಾನ ಇದೆ, ಮಹಿಳೆಯರಿಗೆ ಒಂದು ಗೌರವಪೂರ್ಣಕವಾದಂಥ ಸ್ಥಾನ ಇದೆ. ಆದರೆ ಕಳೆದ ಸುಮಾರು ವರ್ಷಗಳಲ್ಲಿ ಈ ಒಂದು ವಿಷಯ ಎಲ್ಲೋ ಒಂದು ಕಡೆ ಕಡೆಗಣಿಸಲಾಗಿತ್ತು ಅಂಥೇಳಿ ಅನ್ನಿಸ್ತದೆ. ಆದರೆ ಮೋದಿಜಿಯವರು ನಮ್ಮ ದೇಶದ ಸುಧಾರಣೆ ಆಗಬೇಕು, ನಮ್ಮ ದೇಶ ಆರ್ಥಿಕವಾಗಿ ಬಲಪಡಬೇಕು, ನಮ್ಮ ದೇಶ ಸರ್ವಾಂಗೀಣ ವಿಕಸಿತ ಆಗಬೇಕು ಅಂತಂದರೆ ನಮ್ಮ ದೇಶದ 50% ಪುರುಷ ಮತದಾರರ ಜೊತೆಗೆ 50% ನಮ್ಮ ಮಹಿಳಾ ಮತದಾರರು ಕೂಡ ಇದ್ದಾರೆ. ಅವರು ಕೂಡ ರಾಜಕೀಯದಲ್ಲಿ ಪ್ರವೇಶ ಮಾಡಿ ರಾಜಕೀಯಕ್ಕೆ ಬಂದರೆ ನಮ್ಮ ಭವ್ಯ ಭಾರತದ ಒಂದು ಅಭಿವೃದ್ಧಿಗೆ ಅವರು ಕೂಡ ಕಾರಣೀಕರ್ತರಾಗ್ತಾರೆ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಸುಮಾರು ನಾರಿ ಶಕ್ತಿ ವಂದನೆ ಕಾಯ್ದೆಯನ್ನು 2023 ಸೆಪ್ಟೆಂಬರಲ್ಲಿ ನಾವು ಅಂಗೀಕರಿಸಲಾದ ಒಂದು ಸಾಂವಿಧಾನಿಕ ತಿದ್ದುಪಡಿಯೊಂದಿಗೆ ಲೋಕಸಭೆಯಲ್ಲಿ ಅದು ಒಂದು ಮಂಡನೆಯನ್ನು ಆಯಿತು. ಇವತ್ತು ಈಗಾಗಲೇ ಹೇಳಿದ ರೀತಿಯಲ್ಲಿ 3 ದಿನ ಅದರ ಬಗ್ಗೆ ವಿಶೇಷವಾದಂಥ ಒಂದು ಅಧಿವೇಶನವನ್ನು ಪಾರ್ಲಿಮೆಂಟನ್ನು ಕರೆದು ಅದನ್ನು ಪಾಸ್ ಮಾಡಿ ನಮ್ಮ ಭಾರತಕ್ಕೆ ಒಂದು ಇಂಟ್ರಡ್ಯೂಸ್ ಮಾಡಿಕೊಡುವಂಥ ಒಂದು ಅವಕಾಶ ಇವತ್ತು ನಮಗೆ ಬಂದಿದೆ. ಇದು ಮಹಿಳೆಯರಿಗೆ ಯಾಕೆ 33% ಕೊಡಬೇಕು ಅಂತ ಒಂದು ಯೋಚನೆಯನ್ನು ಮಾಡಿದಾಗ, ಮಹಿಳೆಯರು ಕೂಡ 50% ಮತದಾರರಿದ್ದಾಗ ಮಹಿಳೆಯರದೇ ಒಂದು ವಿಶೇಷವಾದಂಥ ಪ್ರಾಬ್ಲಮ್ಸ್ಗಳಿರ್ತವೆ, ಮಹಿಳೆಯರದೇ ವಿಶೇಷವಾದಂಥ ಆದ್ಯತೆಗಳಿರ್ತವೆ. ಮತ್ತು ಒಂದು ಗ್ರಾಮೀಣ ಭಾಗ ಒಂದು ಸುಧಾರಣೆ ಆಗಬೇಕಿತ್ತು ಅಥವಾ ಯಾವುದೇ ಒಂದು ದೇಶ ಸುಧಾರಣೆ ಆಗಬೇಕಿತ್ತು ಅಂತಂದರೆ ಅದರಲ್ಲಿ ಮಹಿಳೆಯರು ಕೂಡ ನಿರ್ಣಯಾತ್ಮಕವಾದಂಥ ಒಂದು ವಿಷಯಗಳನ್ನು ಮಂಡನೆ ಮಾಡಿ ಅದರ ಬಗ್ಗೆ ಚರ್ಚೆ ಮಾಡಿದಾಗ ಇನ್ನೂ ಕೂಡ ನಮ್ಮ ಅಭಿವೃದ್ಧಿಯಲ್ಲಿ ಸಕಾರಾತ್ಮಕತೆ ದೊರೀತದೆ ಅಂತಕ್ಕಂಥ ಒಂದು ಭಾವನೆಯನ್ನು ಮೋದಿಜಿಯವರು ಇಟ್ಕೊಂಡಿದ್ದಾರೆ.
ಯಾಕಂದರೆ ನಾವು ನೋಡ್ತೀವಿ ಕರ್ನಾಟಕದಲ್ಲೂ ಕೂಡ BJP ಸರ್ಕಾರ ಇದ್ದಾಗ, ಸನ್ಮಾನ್ಯ ಯಡಿಯೂರಪ್ಪಾಜಿ ಅವರು ಮುಖ್ಯಮಂತ್ರಿ ಇದ್ದಾಗ, ನಮ್ಮ ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಅಲ್ಲಿ ಕೂಡ ಮಹಿಳಾ ಆರಕ್ಷಣೆಯನ್ನು ತಂದ ಮೇಲೆ ಪ್ರತಿಯೊಂದು ಪಂಚಾಯಿತಿಗಳಲ್ಲೂ ಕೂಡ ಇವತ್ತು ಮಹಿಳಾ ಸದಸ್ಯರನ್ನು ನೋಡ್ತೀವಿ. ಲೋಕಲ್ ಮಹಿಳೆಯರ ಸಮಸ್ಯೆಗಳು, ಗ್ರಾಮದ ಸಮಸ್ಯೆಗಳು ಇದ್ದಾಗ ಮಹಿಳೆಯರು ಕೂಡ ಧ್ವನಿ ಎತ್ತೋದನ್ನು ನೋಡಿದ್ದೀವಿ. ಆದರೆ ಆ ಅವಕಾಶ ನಮ್ಮ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಇರಲಿಲ್ಲ. ಹಾಗಾಗಿ ಇವತ್ತು ಈ ಬಿಲ್ ಮಂಡನೆ ಆಗೋದ್ರಿಂದ ಇದು ಬಹಳ ಒಳ್ಳೆಯ ರೀತಿಯಿಂದ ನಮ್ಮ ಭಾರತದ ಏಳಿಗೆಗೆ, ಆರ್ಥಿಕ ಏಳಿಗೆ ಇರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಏಳಿಗೆ ಇರ್ಬೋದು, ಬೇರೆ ಬೇರೆ ವಿಷಯಗಳ ಒಂದು ಏಳಿಗೆಯಲ್ಲಿ ಇದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡಿತದೆ ಅಂತಕ್ಕಂಥ ಮಾತನ್ನು ನಾನಿವತ್ತು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ನಾನು ಹೇಳಿದ ರೀತಿಯಲ್ಲಿ ಸುಮಾರು ನಮ್ಮ ಸರ್ಕಾರ ಬಂದ ಮೇಲೆ, ಅಂದರೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ಸರ್ಕಾರ ಬಂದ ಮೇಲೆ ಇವತ್ತು ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ 2004ರಲ್ಲಿ ನಾವು ನೋಡಿದಾಗ ಒಟ್ಟು ಮತದಾರರು ಸರಿಸುಮಾರು ಮಹಿಳಾ ಮತದಾರರಲ್ಲಿ 48.62% ಮಹಿಳೆಯರ ಒಂದು ಮತದಾನ ಸರಿಸುಮಾರು ಇವತ್ತಿಲ್ಲಿ ಹೆಚ್ಚಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಪಂಚಾಯತ್ನಲ್ಲೂ ಕೂಡ ಮಹಿಳೆಯರಿಗೆ 46% ನಮಗೆ ಇವತ್ತು ಪ್ರಾತಿನಿಧ್ಯವನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇದನ್ನು ನಮ್ಮ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟಲ್ಲಿ ಇದು ಹೆಚ್ಚಾದಾಗ ಭಾಳಷ್ಟು ಒಳ್ಳೆಯ ರೀತಿಯಿಂದ ಕೆಲಸಗಳನ್ನು ಮಾಡ್ಬೋದು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಮಹಿಳೆಯರಿಗೂ ಒಂದು ಗೌರವ ಕೊಡುವಂಥ ನಿಟ್ಟಿನಲ್ಲಿ ಈ ಒಂದು ಕಾಯ್ದೆ ಇವತ್ತು ಬರ್ತಾ ಇದೆ. ಅದೇ ರೀತಿಯಲ್ಲಿ ಇವತ್ತು ನಾವು ನೋಡಿದಾಗ ಈ ಮಹಿಳೆಯರನ್ನು ರಾಜಕೀಯಕ್ಕೆ ತಂದಾಗ ನೀರು, ಆರೋಗ್ಯ, ಶಿಕ್ಷಣ ಮತ್ತು ಇದೆಲ್ಲನೂ ಕೂಡ ಅವರು ಗಮನದಲ್ಲಿಟ್ಕೊಂಡು ಅಭಿವೃದ್ಧಿ ಮಾಡ್ಬೋದು. ಅನೇಕ ನೀತಿಗಳಲ್ಲಿ ಬದಲಾವಣೆಗಳನ್ನು ತರ್ಬೋದು. ಅದರ ಹೊಣೆಗಾರಿಕೆಗಳನ್ನು ನಾವು ಹೆಣ್ಮಕ್ಳು ಕೂಡ ತಗೊಂಡಾಗ ಅದನ್ನು ಒಂದು ಸರಿಯಾದ ರೀತಿಯಲ್ಲಿ ಭಾರತದ ಒಂದು ಅಭಿವೃದ್ಧಿಗೆ ಅದು ಕಾರಣೀಕರ್ತರಾಗ್ಬೋದು. ಹಾಗಾಗಿ ಇವತ್ತು ಮೋದಿಜಿಯವರು ಬಂದ ಮೇಲೆ ಮಹಿಳೆಯರಿಗೆ ಕೊಟ್ಟಂಥ ಪ್ರಾಧಾನ್ಯತೆಗಳನ್ನು ನೋಡಿದಾಗ ಏನು ಬ್ಯಾಂಕ್ಗಳ ಖಾತೆ, ನಾವು ಮುಂಚೆ ಮಹಿಳೆಯರಿಗೆ ಬ್ಯಾಂಕ್ಗಳಲ್ಲಿ ಖಾತೆ ಇರ್ತಾ ಇರಲಿಲ್ಲ. ಆದರೆ ಇವತ್ತು 32 ಕೋಟಿ ಮಹಿಳೆಯರು ಬ್ಯಾಂಕ್ನಲ್ಲಿ ಖಾತೆ ತೆಗೆಯುವಂಥ ಒಂದು ಪರಿವರ್ತನೆ ಆಯಿತು. ಅದೇ ರೀತಿಯಲ್ಲಿ 68% ಮುದ್ರಾ ಲೋನನ್ನು ತಗೊಂಡು ಮಹಿಳೆಯರು ಆರ್ಥಿಕವಾಗಿ ಸಬಲರಾಗುವಂತಹ ಒಂದು ಈ ವಾತಾವರಣವನ್ನು ನಾವು ನೋಡ್ತಾ ಇದ್ದೀವಿ. ಸುಮಾರು ಸ್ವಸಹಾಯ ಗುಂಪುಗಳು, ಯಾಕಂದರೆ ಗ್ರಾಮೀಣ ಭಾಗದಲ್ಲಿ ಸ್ವಸಹಾಯ ಗುಂಪುಗಳ ಮುಖಾಂತರ 10 ಕೋಟಿ ಮಹಿಳೆಯರು ಸ್ವಸಹಾಯ ಸಂಘಗಳ ಮುಖಾಂತರ ಅವರು ಕೂಡ ತಮ್ಮ ಒಂದು ಆರ್ಥಿಕತೆಯನ್ನು ಬಲಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಅವರು ಅದನ್ನು ಮಾಡ್ತಾ ಇರುವಂಥದ್ದು. ಅದೇ ರೀತಿಯಲ್ಲಿ ತಾಯಂದರು ಕೂಡ ಮರಣ ಸಂಖ್ಯೆ ಡೆಲಿವರಿ ಟೈಮಲ್ಲಿ ಭಾಳ ಜಾಸ್ತಿ ಇತ್ತು. ಆ ತಾಯಂದರ ಮರಣ ಸಂಖ್ಯೆ ಕೂಡ ಇದು ಕಡಿಮೆ ಆಗ್ತಾ ಬಂತು. ಉಜ್ವಲ ಯೋಜನೆಯಲ್ಲಿ ಸುಮಾರು ಮಹಿಳೆಯರಿಗೆ ಇದು ಗ್ಯಾಸ್ ಕೊಡುವಂಥ ಯೋಜನೆ ಇರ್ಬೋದು, ಜಲ್ ಜೀವನ್ ಮಿಷನ್ ಮುಖಾಂತರ ಮಹಿಳೆಯರಿಗೆ ಸವಲತ್ತನ್ನು ಕೊಡುವಂಥದ್ದು ಇರ್ಬೋದು. ಇದೆಲ್ಲನೂ ಕೂಡ ಜೊತೆ ಆಗೋದ್ರಿಂದ ಬೇಟಿ ಬಚಾವ್ ಬೇಟಿ ಪಡಾವ್ ಮತ್ತು ಸುಕನ್ಯಾ ಸಮೃದ್ಧಿ ಯೋಜನೆ, ಯಾಕಂದರೆ ಇದು ಗ್ರೌಂಡ್ ಲೆವೆಲಲ್ಲಿ ತಯಾರು ಮಾಡ್ತಾ ಮಹಿಳೆಯರಿಗೆ ರಾಜಕೀಯದಲ್ಲಿ ಒಂದು ಇಂಟ್ರೆಸ್ಟ್ ಬರಬೇಕು, ಅವರು ಕೂಡ ರಾಜಕೀಯಕ್ಕೆ ಬರಬೇಕು. ಇಲ್ಲಿ ಅವರು 33% ಬಂದರೆ ಒಂದು ನಿರ್ಣಾಯಕ ಹಂತದಲ್ಲಿ ಮಹಿಳೆಯರು ಕೂಡ ಒಂದು ಕಾಯ್ದೆ ಕಾನೂನನ್ನು ಸರಿಪಡಿಸುವಂಥ ರೀತಿಯಲ್ಲಿ ಅವ್ರಿಗೂ ಒಂದು ಅವಕಾಶ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಈ ಒಂದು ಕಾರ್ಯವನ್ನು, ಈ ಒಂದು ದಾಖಲೆಯನ್ನು ನಮ್ಮ ಪ್ರಧಾನಮಂತ್ರಿಗಳು ಭಾಳಷ್ಟು ಒಳ್ಳೆಯ ರೀತಿಯಿಂದ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಇವತ್ತು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಯಾವುದೇ ಒಂದು ನಿರ್ಣಯವನ್ನು ತಗೋಬೇಕಾದ್ರೆ ಮಹಿಳೆಯರ ನಿರ್ಣಯಗಳು ಕೂಡ ಭಾಳಷ್ಟು ಮುಖ್ಯವಾಗಿರುವಂಥದ್ದು. ಹಾಗಾಗಿ ಇದನ್ನೆಲ್ಲನೂ ಕೂಡ ನಾವು ನೋಡಿದಾಗ ವಿಶೇಷವಾಗಿ ಬಹಳಷ್ಟು ಯೋಜನೆಗಳ ಮುಖಾಂತರ ಇವತ್ತು ಮಹಿಳೆಯರಿಗೆ ಒಂದು ಧೈರ್ಯ ಬಂದಿದೆ. ಮಹಿಳೆಯರು ಕೂಡ ರಾಜಕೀಯ ಆಗುಹೋಗುಗಳನ್ನು ಗ್ರಾಮೀಣ ಭಾಗದಿಂದ ಅವರು ಕೂಡ ನೋಡ್ತಾ ಇದ್ದಾರೆ. ಸರ್ವಾಂಗೀಣ 2047 ಏನು ವಿಕಸಿತ ಭಾರತದ ಒಂದು ಪರಿಕಲ್ಪನೆ ಇದೆ, ಆ ವಿಕಸಿತ ಭಾರತದ ಪರಿಕಲ್ಪನೆ ಈಡೇರಬೇಕು ಅಂತಂದರೆ ನಮ್ಮ ವಿಧಾನಸಭೆ ಮತ್ತು ಲೋಕಸಭೆಗಳಲ್ಲಿ 33% ನಮ್ಮ ಮಹಿಳೆಯರಿಗೆ ರಿಸರ್ವೇಷನನ್ನು ಕೊಟ್ಟಾಗ ಅದು ಒಂದು ಸರಿಯಾದ ರೀತಿಯಲ್ಲಿ ಅದು ಅನುಕರಣೆ ಆಗೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ಈ ಒಂದು ಬಿಲ್ಲನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇದನ್ನು ಅಳವಡಿಸುವಂಥ ರೀತಿಯಲ್ಲಿ ಇವತ್ತು ಆ ಒಂದು ಕಾರ್ಯವನ್ನು ಭಾಳಷ್ಟು ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದಾರೆ. ನನಗನ್ಸೋ ಮಟ್ಟಿಗೆ ನಮ್ಮ ದೇಶದ ಎಲ್ಲ ತಾಯಂದರಿಗೆ, ಎಲ್ಲ ಮಹಿಳೆಯರಿಗೆ ಇದು ಒಂದು ಬಹಳಷ್ಟು ಒಳ್ಳೆ ಗೌರವಪೂರ್ಣವಾದಂತಹ ಒಂದು ವಿಷಯ ಅಂಥೇಳಿ ನಾನು ಹೇಳ್ತಾ ಇದ್ದೀನಿ. ಮಹಿಳೆಯರಿಗೆ
ರಕ್ಷಣೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ, ಯಾಕಂದರೆ ಈಗ ಬಹಳಷ್ಟು ಕಾರ್ಯಗಳನ್ನು ನಾವು ನೋಡ್ತೀವಿ, ಮಹಿಳೆಯರಿಗೆ ಅನ್ಯಾಯ ಆಗೋದು, ಅತ್ಯಾಚಾರ ಆಗೋದು, ಏನು ಇಂಥ ವಿಷಯಗಳನ್ನು ಕೂಡ ಮಹಿಳೆಯರು ಸದನದಲ್ಲಿ ಧ್ವನಿ ಎತ್ತುವಂಥ ನಿಟ್ಟಿನಲ್ಲಿ ಬಂದರೆ ಅದು ಕೂಡ ಭಾಳಷ್ಟು ಒಳ್ಳೆ ರೀತಿಯಲ್ಲಿ ನಮ್ಮ ದೇಶಕ್ಕೆ ಒಂದು ಸಹಾಯ ಆಗ್ತದೆ, ಅದು ಕೂಡ ಕಡಿಮೆ ಆಗುವಂತಹ ಚಾನ್ಸಸ್ಗಳಿರ್ತವೆ. ಹಾಗಾಗಿ ಇತಿಹಾಸದ ಪುಟಗಳಲ್ಲಿ ಬಹಳಷ್ಟು ಈ ಕಾಯ್ದೆಯ ಗೊಂದಲ ಇತ್ತು, ಬಹಳಷ್ಟು ವಿರೋಧಗಳಾಗ್ತಾ ಇತ್ತು. ಆದರೂ ಕೂಡ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಈ ಮಹಿಳಾ ರಿಸರ್ವೇಷನನ್ನು ಭಾಳಷ್ಟು ಅದ್ಭುತ ರೀತಿಯಲ್ಲಿ ಇವತ್ತು ಪರಿಚಯ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಕರ್ನಾಟಕದ ಮಹಿಳೆಯರು, ಅದೇ ರೀತಿ ಮತ್ತು ನಮ್ಮೆಲ್ಲ ಮಹಿಳೆಯರು ಕೂಡ ರಾಜಕೀಯ ರಂಗದಲ್ಲಿ ಇತ್ತೀಚೆಗೆ ಬಹಳಷ್ಟು ಕಾರ್ಯಗಳನ್ನು ಒಂದು ಮುನ್ಸೂಚನೆಯಲ್ಲಿ ಬಂದು ಅದನ್ನು ಮುಂಚೂಣಿಯಲ್ಲಿ ಬಂದು ಆ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಾನು ಹೇಳಬೇಕು ಅಂತಂದರೆ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಮಹಿಳಾ ಮೋರ್ಚಾ ಅಂತಕ್ಕಂಥ ಏನು ಮಹಿಳೆಯರಿಗೋಸ್ಕರ ಇರುವಂಥ ಒಂದು ಟೀಮ್ ಇದೆ. ಅವರು ಭಾಳ ಅದ್ಭುತ ರೀತಿಯಲ್ಲಿ ಕಾರ್ಯಗಳನ್ನು ಮಾಡ್ತಾರೆ. ಆದರೆ ಅವರು ತಳಮಟ್ಟದಲ್ಲಿ ಕಾರ್ಯ ಮಾಡಿ ಅವರು ಅಧಿವೇಶನಕ್ಕೆ ವಿಧಾನಸಭೆಗಾಗಲಿ ಅಥವಾ ಲೋಕಸಭೆಗಾಗಲಿ ಹೋಗುವಂಥ ಚಾನ್ಸಸ್ ಅವ್ರಿಗೆ ಇರಲಿಲ್ಲ. ಅವರು ಕೂಡ ಒಬ್ಬ ಸಮರ್ಥ ನಾಯಕತ್ವದಲ್ಲಿ ಸಮರ್ಥ ಒಂದು ವಿಷಯಗಳನ್ನು ಚರ್ಚೆ ಮಾಡುವಂಥ ನಿಟ್ಟಿನಲ್ಲಿ ಅವರು ಕೂಡ ಇದ್ದಾರೆ. ಅಂಥವ್ರಿಗೆ ಒಂದು ಅವಕಾಶವನ್ನು ಈ ಬಿಲ್ನಿಂದ ನಮಗೆ ಸಿಗ್ತದೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಇವತ್ತು ಸುಮಾರು 70 ಮೇಲೆ ಇವತ್ತು ನಮಗೆ ಲೋಕಸಭೆಯಲ್ಲೂ ಕೂಡ ಪಾರ್ಲಿಮೆಂಟಲ್ಲೂ ಕೂಡ ಮಹಿಳಾ MP ಗಳಿದ್ದಾರೆ. ನಾವು ಈಗ ಈ ರಿಸರ್ವೇಷನ್ ಆಯಿತು ಅಂದರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೇ ನಾವು 5 ರಿಂದ 6 ಜನ ಮಹಿಳೆಯರನ್ನು ನಾವು ವಿಧಾನಸಭೆಯಲ್ಲಿ ನಾವು ನೋಡ್ಬೋದು. ಹಾಗಾಗಿ ಪ್ರತಿಯೊಬ್ಬ ಮಹಿಳೆ ಕೂಡ ಸಮರ್ಥಳಾಗಿದ್ದಾಳೆ. ಅವಳ ಒಂದು ನಿರ್ಣಯ ಕೂಡ ಬಹಳ ಮಹತ್ತರವಾದಂಥವು. ಅವರು ಕೂಡ ದೇಶದ ಏಳಿಗೆಯ ಒಂದು ವಿಚಾರವನ್ನು ಇಟ್ಕೊಂಡು ತಮ್ಮ ನಿಟ್ಟಿನಲ್ಲಿ ಅವರು ಕೂಡ ಒಳ್ಳೆ ನಿರ್ಣಯವನ್ನು ತಗೊಳ್ತಾರೆ. ಹಾಗಾಗಿ ಅವರಿಗೆ ಒಂದು ಅವಕಾಶವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಬಿಲ್ ತರುವಂಥದ್ದು ಬಹಳ ಸ್ವಾಗತಾರ್ಹವಾದಂಥದ್ದು. ಯಾಕಂದರೆ ಪುರಾತನ ಕಾಲದಿಂದನೂ ಕೂಡ ನಮ್ಮ ದೇಶದ ಮಹಿಳೆಯರು ಆಧ್ಯಾತ್ಮಿಕ ಇರ್ಬೋದು, ರಾಜಕೀಯ ಇರ್ಬೋದು, ಸ್ವತಂತ್ರದಲ್ಲಿರ್ಬೋದು, ಬೇರೆ ಬೇರೆ ವಿಷಯಗಳಲ್ಲಿ ಬಂದಾಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಹಳ ಒಳ್ಳೆ ಸಾಧನೆಯನ್ನು ಮಾಡಿರುವಂಥ ಉದಾಹರಣೆಗಳು ಇವತ್ತಿದ್ದಾವೆ. ಹಾಗಾಗಿ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು ತರುವಂಥ ಈ ಬಿಲ್ಲಿಗೆ ನಾವೆಲ್ಲರೂ ಕೂಡ ಸ್ವಾಗತ ಮಾಡ್ತೀವಿ. ಮತ್ತು ಅಷ್ಟು ಸಮರ್ಪಕವಾಗಿ ನಮ್ಮ ದೇಶದ ಮಹಿಳೆಯರು ಇವತ್ತು ರಾಜಕೀಯದಲ್ಲೂ ಕೂಡ ಮುಂದೆ ಬಂದಿದ್ದಾರೆ. ಇವತ್ತು ನಾವು ಕೂತಂಥ ಈ ಪುಣ್ಯ ಭೂಮಿ ಬೆಳಗಾವಿ, ಇದು ಗಂಡು ಮೆಟ್ಟಿನ ನಾಡು ಅಂತ ಕೂಡ ನಾವು ಹೇಳ್ತೀವಿ. ಇಲ್ಲೂ ಕೂಡ ಸ್ವತಂತ್ರ ಹೋರಾಟಗಾರದ ಒಂದು ಪ್ರಥಮ ರಣಕಹಳೆಯನ್ನು ಮೊಳಗಿಸಿದಂಥ ಕಿತ್ತೂರಿನ ರಾಣಿ ಚೆನ್ನಮ್ಮನ ನಾಡು. ಆ ಕಾಲದಲ್ಲೂ ಕೂಡ ಇಂಥ ವೀರವನಿತೆ ಇದ್ದರು. ಈ ಕಾಲದಲ್ಲೂ ಕೂಡ ಈ ಸಮರ್ಪಕವಾದಂಥ ಎಲ್ಲ ರೀತಿಯಲ್ಲಿ ನಮ್ಮ ಮಹಿಳೆಯರು ಮುಂದೆ ಬರ್ತಾ ಇದ್ದಾರೆ. ನಮ್ಮ ಎಂಟರ್ಪ್ರೆನರ್ಶಿಪ್ಪಲ್ಲಿರ್ಬೋದು, ಬೇರೆ ಬೇರೆ ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು, ಟೀಚರ್ ಕ್ಷೇತ್ರದಲ್ಲಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರು ಮುಂಚೂಣಿಯಲ್ಲಿ ಇದ್ದಾಗ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಇವರು ಮುಂಚೂಣಿಯಲ್ಲಿ ಇದ್ದಾರೆ. ಅವರ ನಿರ್ಣಯ ಕೂಡ ಬಹಳಷ್ಟು ಉಪಯೋಗಕರವಾದಂಥ ನಿರ್ಣಯ ನಮ್ಮ ದೇಶಕ್ಕೆ ಆಗ್ತದೆ ಅಂತಕ್ಕಂಥ ಒಂದು ವಿಷಯವನ್ನು ಇವತ್ತು ಪ್ರಧಾನಮಂತ್ರಿಗಳು ಚರ್ಚೆ ಮಾಡಿ ಅದನ್ನು ಬಿಲ್ ಪಾಸ್ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ತುಂಬ ಹೃದಯದ ಎಲ್ಲ ನಮ್ಮ ದೇಶದ, ನಮ್ಮ ನಾಡಿನ ಮತ್ತು ನಮ್ಮ ಬೆಳಗಾವಿಯ ಎಲ್ಲ ಮಹಿಳೆಯರ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಒಂದು ಅಭಿನಂದನೆಗಳನ್ನು ನಾವು ಸಲ್ಲಿಸೋದಕ್ಕೆ ಇಷ್ಟಪಡ್ತೇವೆ. ಅದು ಕೂಡ ಇವತ್ತು ಎಲ್ಲ ಇಂಟರ್ನಲ್ ರಿಸರ್ವೇಷನ್ ನೀವು ಹೇಳಿರೋ ರೀತಿಯಲ್ಲಿ ಏನು ಒಂದು ಸ್ವಲ್ಪ ಗೊಂದಲ ಇದೆನೋ ಅದು ಈ 3 ದಿನದ ಅಧಿವೇಶನದಲ್ಲಿ ಅದು ಇತ್ಯರ್ಥ ಆಗ್ತದೆ ಅಂತಕ್ಕಂಥ ಒಂದು ವಿಷಯ ಇದೆ. ಬೇರೆ ಬೇರೆ ಇಂಟರ್ನಲ್ ಏನು ರಿಸರ್ವೇಷನ್ಗಳಿದು ಯಾವ ಥರ ಕೊಡಬೇಕು, ಏನು ಕೊಡಬೇಕು ಅಂತ ಅದನ್ನು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ಪ್ರಧಾನಿ ಮೋದಿಜಿ ಅವರ ಒಂದು ಟೀಮ್ ಅದನ್ನು ಕೂಡ ಬಗೆಹರಿಸಿ ಒಂದು ಒಳ್ಳೆ ರೀತಿಯ ಒಂದು ಆ ಬಿಲ್ಲನ್ನು ಪಾಸ್ ಮಾಡ್ತಾರೆ ಅಂತಕ್ಕಂಥ ಇವಾಗ ಬಿಲ್ ಪಾಸ್ ಆದರೆ 2028ರಲ್ಲೂ ಕೂಡ ಇದು ಲಾಗೂ ಆಗ್ತದೆ. 28ರಲ್ಲಿ ಬೆಳಗಾವಿಯ 6 ಜನ ಮಹಿಳೆಯರು ವಿಧಾನಸಭೆಗೆ ಹೋಗುವಂತ ಒಂದು ಅವಕಾಶ ಕೂಡ ಆಗ್ಬೋದು ಅಂತ ಹೇಳಿ ಈಗ ಫೋಟೋ ಹೊಡ್ಕೊತೀರಿ, ಏನ್ ಮಾಡ್ತೀರಿ ಮಾಡ್ರಿ, ಒಟ್ನಾಗ ನಾವು ಹೋಗೋ ನಮಗೂ ಒಂದು ಅವಕಾಶ ಈಗ 33% ರಿಸರ್ವೇಷನ್ದಿಂದ ನಮ್ಮ ಬೆಳಗಾವಿ ಜಿಲ್ಲೆಗೂ ಕೂಡ ಒಂದು ಅನುಕೂಲ ಆಗ್ತದೆ. ಬರೋ
2028 ಚುನಾವಣೆಗೆ ಇದು ಕೂಡ ಆಗುವಂಥ ಸಂಭವ ಇದೆ ಅಂತ ನನಗನ್ನಿಸ್ತದೆ. ಇದರ ಜೊತೆಗೆ ಡಿಲಿಮಿಟೇಷನ್ ಪ್ರೊಸೆಸ್ ಕೂಡ ನಡೀತದೆ. ಆ ಡಿಲಿಮಿಟೇಷನ್ನಲ್ಲಿ ನಮ್ಮ ಬೆಳಗಾವಿ ಕ್ಷೇತ್ರದಲ್ಲೂ, ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ MLA ಕಾನ್ಸ್ಟಿಟ್ಯೂನ್ಸಿಗಳು ಕೂಡ ಜಾಸ್ತಿ ಆಗ್ತವೆ. ಅದೇ ರೀತಿ ಪಾರ್ಲಿಮೆಂಟ್ ಕೂಡ ಒಂದು ಜಾಸ್ತಿ ಆಗ್ಬೋದು ಅನ್ನುವಂಥ ಒಂದು ಅಪೇಕ್ಷೆ ಇದೆ. ಮೇಡಮ್, ಈಗ ನೀವು ಕೂಡ ಕಳೆದ 25 ವರ್ಷ ಸಕ್ರಿಯ ರಾಜಕಾರಣದಲ್ಲಿದ್ದೀರಿ. ನೀವು ಮೊದಲ ಚುನಾವಣೆ ಎದುರಿಸಿದಾಗ ಖರ್ಚು ಮಾಡಿದ್ದು, ಮೊನ್ನೆ ಚುನಾವಣೆ ಎದುರಿಸಿದಾಗ ಖರ್ಚು ಮಾಡಿದ್ದು ನೋಡಿದ್ರೆ ಈ ಬಿಲ್ ಎಲ್ಲೊಂದ್ ಕಡೆ ಕುಟುಂಬ ರಾಜಕಾರಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡೋದಂತ ಅನ್ಸಲ್ಲ. ಯಾಕಂದ್ರೆ ಸಾಮಾನ್ಯರ ಎಲೆಕ್ಷನ್ ಇಲ್ಲಾರ್ದಂತ ಪರಿಸ್ಥಿತಿ ಇದೆ. ಕೆಲಸ ಮಾಡ್ತೇವೆ ಅಂದ್ರೆ ಯಾರು ಓಟ್ ಹಾಕಲ್ಲ, ದುಡ್ಡು ಕೊಡ್ತೇವೆ ಅಂದ್ರೆ ಮಾತ್ರ ಓಟ್ ಹಾಕುವಂತ ಪರಿಸ್ಥಿತಿ ರಾಜ್ಯದಲ್ಲೂ ಇದೆ, ದೇಶದಲ್ಲೂ ಇದೆ. ಸಹಜವಾಗಿ ದುಡ್ಡಿದ್ದವರು ದೊಡ್ಡ ಶ್ರೀಮಂತರಿಗೆನೆ ನಾನು ಹೇಳೋದಕ್ಕೆ ಬಯಸೋದು, ಇದು ದುಡ್ಡಿದ್ದವ್ರಿಗೆ ಚುನಾವಣೆ ಅಂತ ಆಗಲ್ಲ. ಇದು ಯಾರು ಸಮರ್ಪಕವಾಗಿ ಯೋಗ್ಯರಾಗಿ ಗ್ರೌಂಡ್ ಲೆವೆಲಲ್ಲಿ ಈಗಾಗಲೇ ಕೆಲಸ ಮಾಡ್ತಕ್ಕಂಥ ಮಹಿಳೆಯರು ಅನೇಕ ಜನ ತಾಯಂದ್ರು ನಮ್ಮ ಜಿಲ್ಲೆಯಲ್ಲೂ ಸಿಗ್ತಾರೆ, ನಮ್ಮ ರಾಜ್ಯದಲ್ಲೂ ಸಿಗ್ತಾರೆ, ಮತ್ತು ಇಡೀ ದೇಶದಲ್ಲೂ ಕೂಡ ಸಿಗ್ತಾರೆ. ಅಂತಹ ಸಾಮಾನ್ಯರು ನಮ್ಮ ಪಕ್ಷದಕ್ಕೋಸ್ಕರ ದುಡಿದಂಥ ಮಹಿಳೆಯರು ಅಂಥವ್ರಿಗೂ ಕೂಡ ಇದರಲ್ಲಿ ಅವಕಾಶ ಸಿಗ್ತದೆ. ಯಾಕಂದರೆ ಏನು ಒನ್ ನೇಷನ್ ಒನ್ ಇಲೆಕ್ಷನ್ ಕೂಡ, ಯಾಕಂದರೆ ಡಿಲಿಮಿಟೇಷನ್ ಆಯಿತು, 30%, 33% ಮಹಿಳಾ ರಿಸರ್ವೇಷನ್ ಆಯಿತು. ಒನ್ ನೇಷನ್ ಒನ್ ಇಲೆಕ್ಷನ್ ಬಂದಾಗಲೂ ಕೂಡ ಇದು ಒಂದು ನ್ಯಾಯಪೂರ್ವಕವಾಗಿ ಮಹಿಳೆಯರಿಗೆ ಒಂದು ಗೌರವ ಕೊಡುವಂಥದ್ದು ಮತ್ತು ಅವರನ್ನು ಗುರುತಿಸುವಂಥದ್ದು. ಅಂಥ ಮಹಿಳೆಯರನ್ನು ಗುರುತಿಸಿ, ಅಂಥ ತಾಯಂದ್ರನ್ನು ಗುರುತಿಸಿ ಒಂದು ಅವಕಾಶ ಸಿಗ್ಬೋದು. ದುಡ್ಡಿದ್ದವ್ರಿಗೆ ಸಿಗ್ತದೆ, ನನಗೂ ಸಿಗ್ಬೋದು, ಸಿಗ್ಲಿಕ್ಕಿಲ್ಲ, ಹಂಗೆ ಸಿಗ್ತದಂತ ಅಲ್ಲ. ಹಂಗೇನಿಲ್ಲ, ನಾವು ಏನು ಕೆಲಸ ಮಾಡಿದೀವಿ ಪಕ್ಷಕ್ಕೆ ಗೊತ್ತಿದ್ದಾಗ ಪಕ್ಷ ಅದನ್ನ ನಿರ್ಣಯ ತಗೊಳ್ತದೆ, ಅದ್ರ ಬಗ್ಗೆ ಮಾತಿಲ್ಲ. ಬಟ್ ದುಡ್ಡು ಅಂದ್ರೆ ಈಗ ಚುನಾವಣೆಗಳು ಬಹಳ ಕಾಸ್ಟ್ಲಿ ಆಗಿದಾವೆ. ಈಗ ಸಾಮಾನ್ಯ, ಈಗ ನೋಡಿ, ಈ ಸಾಮಾನ್ಯ ಕಾರ್ಯಕರ್ತರು ಕೆಲಸ ಮಾಡ್ತಾರೆ, ಅವ್ರು ಚುನಾವಣೆ ಎದುರಿಸುವಂತ ಪರಿಸ್ಥಿತಿ ಅದು ಒಂದೊಂದು ಪೊಟೆನ್ಶಿಯಲ್ ಸ್ಟ್ರಾಂಗ್ ಇದ್ದವ್ರಿಗೆ ಟಿಕೆಟ್ ಸಿಗ್ತೈತಿ ಅನ್ನೋದು ನಿಮ್ಮೆಲ್ಲರ ಒಂದು ವಿಚಾರ, ಎಲ್ಲಾರ್ದು ವಿಚಾರ. ಅವ್ರಿಗೆ ಪೂರಕವಾಗಿ ಶಶಿಕಲಾ ಜೊಲ್ಲೆ ಅವ್ರಿಗೆ ಟಿಕೆಟ್ ಕೊಟ್ರೆ ಬಹಳ ಸುಲಭವಾಗಿ ಎದುರಿಸ್ತಾರೆ. ಆದ್ರೆ ನಿಮ್ಮ ಪಕ್ಕದಲ್ಲಿ ಕುಂತಿರುವಂತ ಉಜ್ವಲಾ ಬಡಾನಾಥ್ರಿಗೂ ಟಿಕೆಟ್ ಕೊಟ್ರೆ ನಿಮ್ಮಟ್ಟು ಶಕ್ತಿ ಅಂದ್ರೆ ಆರ್ಥಿಕವಾಗಿ ಆ ರೀತಿ ಶಕ್ತಿ ಅವ್ರಿಗೂ ಬರ್ಬೇಕಲ್ಲ ಮೇಡಮ್. ಅದು ಕೂಡ ಒಂದಿಲ್ಲ ಒಂದು ದಿನ. ಇವತ್ತು ಇಷ್ಟೆಲ್ಲ ಪರಿವರ್ತನೆ ನಮ್ಮ ಪ್ರಧಾನ ಮಂತ್ರಿಗಳು ಮಾಡಿದ್ದಾರೆ. ಒಂದು ಸಲ ಈ ರೀತಿನೂ ಇಲೆಕ್ಷನ್ ಬರ್ಬೋದು, ಅದಲ್ಲ ಈ ಥರ ಒಂದು ನಿಮಿಷ ಇದನ್ನು ಪೂರ್ತಿ ಮಾಡಿ, ಈ ಥರನೂ ಇಲೆಕ್ಷನ್ ಆಗ್ಬೋದು. ಮುಂದೆ ಆ ರೀತಿ ಇಲೆಕ್ಷನ್ ವ್ಯವಸ್ಥೆ ಕೂಡ ಪ್ರಧಾನಿಗಳು ಮಾಡ್ಬೋದು. ಈಗಲೂ ಕೂಡ ಸಾಮಾನ್ಯ ಕಾರ್ಯಕರ್ತರು ಕೂಡ ಇಲೆಕ್ಷನಲ್ಲಿ ಗೆಲ್ಬಹುದು ಅನ್ನೋದಕ್ಕೆ ನಮ್ಮ ಜೊತೆಗೆ ಇರ್ತಕ್ಕಂಥ ನಮ್ಮ ಸುಳ್ಯದ ನಮ್ಮ MLA ಭಾಗೀರಥಿ ಮುರಳಯ್ಯ ಅವ್ರೇನು ದುಡ್ಡು ಖರ್ಚು ಮಾಡಿದ್ರು. ಬಟ್ ಒಬ್ಬ ಸಾಮಾನ್ಯ ಕಾರ್ಯಕರ್ತೆ, ಅವರು ಒಂದು ಟ್ರೈಬಲ್ ಏರಿಯಾದಿಂದ ಬಂದವರು ಇವತ್ತು MLA ಅದ. ಆ ರೀತಿ ಆ ಥರ ಹೇಳಕ್ ಆಗಂಗಿಲ್ಲ, ಎಲ್ಲ ದುಡ್ಡಿನ ಮೇಲೆ ಆಗ್ತೈತೆ ಅಂತೇಳಿ. ಸಾಮಾನ್ಯರು ಕೂಡ ಒಳ್ಳೆ ಕೆಲಸ ಮಾಡಿದಲ್ಲಿ ಒಳ್ಳೆ ರೀತಿಯಲ್ಲಿ ಆರಿಸಿ ಬರ್ಬೋದು. ಅವ್ರ ಗಂಡಂದಿರ ಅಧಿಕಾರ ಚಲಾಯಿಸ್ತಾರೆ, ಅವ್ರಿಗೆ ಕಡಿವಾಣ ಹಾಕೊಂಡಿಟ್ಟು ಈ ಕಾನೂನಲ್ಲಿ ಏನಾದ್ರು ಅದು ಏನು ಅದು ಕಾನೂನು ಆದ್ಮೇಲೆ, ಕಾನೂನಿಗೆ ಕ್ಲಿಯರ್ ಆದ್ಮೇಲೆ ಗೊತ್ತಿಲ್ಲ. ಈಗ ನಾವು ಪಂಚಾಯತ್ ಲೆವೆಲಲ್ಲೇ ನೋಡ್ತೀವಿ, ಆ ಉದಾಹರಣೆಗಳನ್ನ ನೋಡ್ತೀವಿ. ಯಾಕಂದ್ರೆ ಅಲ್ಲಿ ಪಾಪ ಅವ್ರು ಕಲ್ತವ್ರು ಇರಂಗಿಲ್ಲ ಅಥವಾ ಅವ್ರಿಗೇನು ಗೊತ್ತಾಗಂಗಿಲ್ಲ, ಆ ರೀತಿ ಆಗಿರುವಂಥ ಉದಾಹರಣೆ ಅದಾವ. ಬಟ್ ಇಲ್ಲಿ ಬೇಟಿ ಬಚಾವ್ ಬೇಟಿ ಪಡಾವ್ ಮತ್ತು ಸುಕನ್ಯಾ ಸಮೃದ್ಧಿ ಯೋಜನೆಯಿಂದ ಹೆಣ್ಮಕ್ಳಲ್ಲಿ ಕಲಿಯುವಂಥ ಒಂದು ಹವ್ಯಾಸ ಇವತ್ತು ಹೆಚ್ಚಾಗಿದೆ. ಅವರಿಗೆ ಆರ್ಥಿಕವಾಗಿ, ಯಾಕಂದ್ರೆ SSLC PUC ವರೆಗೂ ಅವ್ರು ಕಲಿಬಹುದು, ಸಾಮಾನ್ಯರಿದ್ರು ಕಲಿಬಹುದು. ಅಲ್ಲಿಂದ ಮುಂದೆ ಡಿಗ್ರಿ ಮಾಡ್ಬೇಕಾದ್ರೆ ಅವರಿಗೆ ಆರ್ಥಿಕವಾಗಿ ನಮ್ಮ ಸುಕನ್ಯಾ ಸಮೃದ್ಧಿ ಯೋಜನೆ ಅವ್ರಿಗೆ 18 ವಯಸ್ಸಾದ್ಮೇಲೆ 20 ವಯಸ್ಸಾದ್ಮೇಲೆ ಅವ್ರ ಮುಂದಿನ ಹೈಯರ್ ಎಜುಕೇಶನ್ಗೆ ನಮ್ಮ PM ಯೋಜನೆಯಿಂದ ಅವರಿಗೆ ಲಾಭ ಆಗ್ತದೆ. ಇವತ್ತು ನೀವು ರೇಷೋ ನೋಡಿದ್ರೆ ಮೊದಲಿನಕ್ಕಿಂತ ಇವತ್ತು ಕಲಿಯುವಂಥ ಹುಡುಗಿಯರ ಸಂಖ್ಯೆ ಹೆಚ್ಚಾಗಿದೆ. ಹೀಗಾಗಿ ಫಸ್ಟ್ ಟರ್ಮ್ನಲ್ಲಿ ನಮಗೆ ಪ್ರಾಬ್ಲಮ್ ಆಗ್ಬೋದು, ಮತ್ತು ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಎಜುಕೇಟೆಡ್ ಹೆಣ್ಮಕ್ಳು ಅದ್ರೊಳಗೆ ಬಂದ ಅದು ವ್ಯವಸ್ಥಿತವಾಗಿ ಆಗ್ತದೆ ಅಂತಕ್ಕಂಥ ವ್ಯವಸ್ಥೆ ಇದೆ. ಯಾಕಂದರೆ ಅನಕ್ಷರಸ್ಥತೆ ಇದ್ದಲ್ಲಿ ಆ ರೀತಿ ಪ್ರಾಬ್ಲಮ್ ಆಗಬಾರ್ದು. ಸುಶಿಕ್ಷಿತ, ಈಗ ನಮ್ಮ ಉದಾಹರಣೆ ನೋಡ್ರಿ, ಈಗ ನಂದು ಕೆಲಸ ಅಣ್ಣ ಸಾಹೇಬ್ರು ಬಂದು ಮಾಡಂಗಿಲ್ಲ, ನಾವು ಮಾಡ್ತೇವೆ, ಯಾಕಂದ್ರೆ ಸಮರ್ಥರಿದ್ದೇವೆ. ಹಂಗೆ ಒಂದು ಕಡೆ ಸ್ಟಾರ್ಟಿಂಗ್ ಟ್ರಬಲ್ ಇರ್ಬೋದು, ಬಟ್ ಅದು ಮುಂದೆ ಹೋಗ್ತಾ ಹೋಗ್ತಾ ಕ್ಲಿಯರ್ ಆಗ್ತೈತೆ. ಪಂಚಾಯತಿ ಒಳಗೂ ಕೂಡ ಕ್ಲಿಯರ್ ಆಗ್ತೈತಿ. ಬಟ್ ಇವತ್ತು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಒಳಗೆ ಅನೇಕ ಜನ ಎಜುಕೇಟೆಡ್ ಇದ್ದಾರೆ, ಅವರು ಸಮರ್ಥಕವಾಗಿ ಅವ್ರ ಕಾರ್ಯನಿರ್ವಹಿಸ್ತಾರೆ. ಕೇಂದ್ರ ಸರ್ಕಾರ 10 ವರ್ಷ ಸಮಯಾವಕಾಶವನ್ನು ಕೇಳಿತ್ತು ಈ ಬಿಲ್ ಅನ್ನ ಪ್ರಸ್ತಾವನೆ ಮಾಡಿದಾಗ. ಇನ್ನೇನು ಗಣತಿ ಆದ ನಂತರ ಇದನ್ನು ಪ್ರಸ್ತಾವನೆ ಮಾಡ್ತೀವಿ, ಎಲ್ಲಾ ಜಾತಿ ಗಣತಿ ಆಗಿರ್ಬೋದು ಅಥವಾ ಜನಗಣತಿ ಆದ ನಂತರ ಇದನ್ನು ಪ್ರಸ್ತಾವನೆ
ತಾರಾತುರಿಯಲ್ಲಿ ಈಗಾಗಲೇ ಇಷ್ಟು ವರ್ಷ ನಿಗದಿ ಬಿದ್ದಿರುವಂತ ಈ ಬಿಲ್ ಅನ್ನ ತಾರಾತುರಿಯಲ್ಲಿ ತಗೊಂಡ್ ಬರುವಂತ ಹಿನ್ನೆಲೆ ಏನ್ ನಡೀತಾ ಇದೆ? ತರಾತುರಿಯಲ್ಲಿ ಬಂದಿಲ್ಲ. ಇದು ಎಷ್ಟೋ ಸರ್ತಿ ಡಿಸ್ಕಷನ್ ಮಾಡಿದಾರ, ಎಲ್ಲ ಒಂದು ಹಂತಕ್ಕೆ ಬಂದ್ಮ್ಯಾಗ ಇವಾಗ ಕೇಂದ್ರ ಸರ್ಕಾರನ 10 ವರ್ಷ ಸಮಯ ಕೇಳಿದಾಗ ಇನ್ನು 10 ವರ್ಷ ಅಲ್ಲ, ಇನ್ನು 5 ವರ್ಷನೂ ಸಮಯ ಆಗಿಲ್ಲ. ಆದ್ರೂ ಕೂಡ ಇಷ್ಟು ತಾರಾತುರಿಯಲ್ಲಿ ಈ ಬಿಲ್ ಅನ್ನು ತಗೊಂಡ್ ಬರುವಂತ ಅವಕಾಶ ಏನಂತ? ತರಾತುರಿಯಲ್ಲಿ ಅದ್ರ ಒಳಗಡೆ ಇನ್ನೂ ಇಂಟರ್ನಲ್ ರಿಸರ್ವೇಶನ್ ಫೈನಲ್ ಆಗ್ಬೇಕಾಯ್ತು. ನೀವು ವಿರೋಧ ಪಕ್ಷ ನಿಮ್ಮ ಕಡೆ ಇರುವಂತ ಆಡಳಿತ ಪಕ್ಷದಲ್ಲಿರುವಂತ ಮಿತ್ರ ಪಕ್ಷಗಳು ಇದನ್ನು ಒಪ್ತಾ ಇಲ್ಲ. ಇಂಥವೆಲ್ಲ ಸಮಸ್ಯೆಗಳಿದ್ದಾಗ ಇದನ್ನ ಯಾವ ರೀತಿ ಇದನ್ನ ಪ್ರಧಾನಮಂತ್ರಿಗಳು ಈ ಬಿಲ್ ತರಬೇಕಾದ್ರೆ ಸುಮ್ಮನೆ ತರಾತುರಿ ಒಳಗೆ ತಂದು ಏನೋ ಗಡ್ಬಡಿ ಮಾಡುವಂತ ಉದ್ದೇಶ ಏನೂ ಇಲ್ಲ. ಯಾಕಂದ್ರೆ ಬಹಳಷ್ಟು ಸೂಕ್ಷ್ಮವಾಗಿ ಇವತ್ತು ನೀವ ನೋಡಿರಿ, ನಮ್ಮ ಭಾರತದ ಇತಿಹಾಸದಲ್ಲಿ 2014ರಿಂದ ಇಲ್ಲಿವರೆಗೂ ಮೋದಿಜಿ ಅವರು ಮಾಡಿರ್ತಕ್ಕಂಥದ್ದು ಎಲ್ಲಾನು ಕೂಡ ಬಹಳಷ್ಟು ಪಾರದರ್ಶಕವಾಗಿ ಮತ್ತು ಜನಹಿತವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದು ಇವತ್ತು ನಾವು ನೋಡ್ತಾ ಇದ್ದೀವಿ. ಬೇರೆ ದೇಶಗಳಲ್ಲಿ, ಜಗತ್ತಿನ ದೇಶಗಳಲ್ಲಿ ನಮ್ಮ ಭಾರತದ ಮನ್ನಣೆ ಮೊದಲು ಏನಿತ್ತು, ಈಗೇನು ಯಾವ ಲೆವೆಲ್ಗೆ ಬಂದೇವಿ, ಆರ್ಥಿಕ ಪರಿಸ್ಥಿತಿ ಹೆಂಗೆ ಸುಧಾರಿಸೈತಿ ಅನ್ನೋದನ್ನು ನಾವೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಹಾಗಾಗಿ ಇದರಲ್ಲಿ ತರಾತುರಿ ಅಂತದ್ದು ಯಾವುದೂ ಇಲ್ಲ. ಎಲ್ಲನೂ ಕೂಡ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡನ ಇವತ್ತನ್ನ ಮಾಡ್ತಾ ಇರುವಂಥದ್ದು. ಹಾಗಾಗಿ ಆ ಥರ ಯಾವುದೇ ಉದ್ದೇಶ ಇಲ್ಲ. ಅದು ಎಲ್ಲರ ಗಮನಕ್ಕೆ ತಂದು ಎಲ್ಲರ ಜೊತೆ ಚರ್ಚೆ ಮಾಡಿ ಮಾಡೋದು. 33% ಅಂದ್ರೆ 33% ಆಲ್ರೆಡಿ ಬಂದ ಬಿಡ್ತೈತಿ ರಿಸರ್ವೇಶನ್. ಇನ್ನೊಂದು ಹೇಳ್ತಿದ್ದಾರೆ, ಶಶಿಕಲಾ ಜೊಲ್ಲೆ ಅವರು ಬೆಳಗಾವಿ ಗ್ರಾಮೀಣದಿಂದ ಟಿಕೆಟ್ ಕೊಡ್ತಿದ್ದೀವಿ ಅಲ್ಲ ಆ ವಿಷಯನ ಮಾತಾಡಂಗಿಲ್ಲ. ಅದು ಇನ್ನ 2 ವರ್ಷ ಟೈಮ್ ಐತಿ. ಈಗ ನಮ್ಮವ್ರು ಯಾರು ಹೇಳಿದಾರ ನನಗ್ ಗೊತ್ತಿಲ್ಲ, ನನ್ನ ಗಮನಕ್ಕಿಲ್ಲ. ಬಟ್ ಎಲ್ಲೆಲ್ಲಿ 33% ಮಹಿಳೆಯರಿಗೆ ರಿಸರ್ವ್ ಮೊದಲ ಬಂದು ಸೇರಿದ್ರಿ ನೀವು ಯಾವ ಕ್ಷೇತ್ರ ಯಾರ್ಯಾರಿಗಂತ ಹಂಚ್ಕೊಂಡಿರೋ ಇಲ್ಲ ಹಂಚ್ಕೊಂಡು ಬಂದಿರೋ ಅದೇನು ಹೇಳಕ್ ಆಗಂಗಿಲ್ಲ. ಎಲ್ಲಿ ಮಹಿಳಾ ರಿಸರ್ವೇಶನ್ ಐತೆ ಅಲ್ಲಿ ಮಹಿಳೆಯರು ಇರತ್ತಾರ. ನಾವು ಬಂದು ಇಲ್ಲಿ ನಿಂದ್ರಕ್ಕಿಂತ ಬೆಳಗಾವಿ ಮಹಿಳೆಯರು ಕೂಡ, ಬೆಳಗಾವಿ ತಾಯಂದ್ರು ಕೂಡ ಅಷ್ಟು ಸಕ್ಷಮರು ಇದಾರೆ. ಅಲ್ಲಿ ಹೋಗಿ ಫೈಟ್ ಮಾಡುವ ನೋಡೋಣ ಮಾಡಿದಾಗ ನೋಡೋಣ, ಮಾಡಿದ್ಮೇಲೆ ನೋಡೋಣ. ಥ್ಯಾಂಕ್ ಯು. ಧನ್ಯವಾದ ಧನ್ಯವಾದ. ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಮುಖಂಡರಿಗೆ ಮತ್ತೆ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಂತ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು. ಒಂದ ನಿಮಿಷ ಥಮ್ಸಪ್ ಕೊಟ್ರೆ ಚಲೋ ಅಲ್ಲ. ಒಂಚೂರು ಇದು ವಿಡಿಯೋ ತಗೊಂಡ್ಬಿಡ್ರಿ ಎಲ್ಲರೂ. ಸಮೀಪ असं जरा क्रॉसवर थांबा म्हणजे ನೋಡು ನಾವಾಗಿ ಸಂದರ್ಭ ಇಷ್ಟು ದಿವಸ ಮನ್ಯಾಗ ನೀವು ಧನ್ಯವಾದಗಳು. ಇಷ್ಟು ದಿವಸ ಎಲ್ಲಾರ ಮನ್ಯಾಗ ನೀವು ಮನೆಯಲ್ಲಿ ಮಹಿಳೆಯರನ್ನ ಒಮ್ಮೆ ಕೇಳಿದ್ರಿ. ಇನ್ನು ಪಾರ್ಲಿಮೆಂಟ್ ಮತ್ತು ಲೋಕಸಭಾ ಮತ್ತು ವಿಧಾನಸಭಾದವರೆಗೂ ನಾವು ಹೋಗ್ಬಾರ್ದು. ಜಿತೇಂದ್ರ ಸರ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಲ್ಲ ಬಿಲ್ ಪಾಸ್ ಆಗಿತ್ತಡಿ.